ಜನಮನವನ್ನು ಮುಟ್ಲಿ, ಜನಮನ ಇದನ್ನು ನೋಡಿ ತಳಿಸಿ ಜೀವನ ತಿದ್ದುಕೊಂಡು ಮಾರ್ಗದರ್ಶನ ಮಾಡಲಿ ಅಂತ ಹೃದಯ ಹಾರೈಸ್ತೇವೆ. ವಿಶೇಷವಾಗಿ ಇದರ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಮೂರ್ತಿ ಬಹಳ ವರ್ಷಗಳಿಂದ ನಮ್ಮ ಮಠದ ನಮ್ಮ ಸಂಪರ್ಕದಲ್ಲಿದ್ದಾರೆ. ಆತ ಸರಳ, ಸಹಜೀವಿ, ದುರಹಂಕಾರಿ ಅಲ್ಲ, ಎಲ್ಲರೊಂದಿಗೆ ಪ್ರೇಮಿಗೆ ಹೋಗ್ತಕ್ಕಂಥ ವ್ಯಕ್ತಿ. ಒಂದು ಸಲ ನಮ್ಮ ಹತ್ರ ಈ ಚಿತ್ರ ಮಾಡಬೇಕು ಅಂತ ಕೇಳಿದಾಗ, ಮಾಡಪ್ಪ ಸಂತೋಷ ಆಗ್ತದೆ, ಮಾಡು, ಜನಮನಕ್ಕೆ ಬರಲಿ ಅಂತ ಹೇಳಿದ್ವಿ. ಇವತ್ತು ಮಾಡಿರೋದು ಮತ್ತು ನಮ್ಮ ಕೈಯಿಂದಲೇ ಲಾಂಛನ ಮಾಡಿಸಿದ್ದು ನಮಗಂತೂ ಅತ್ಯಂತ ಭಾಳ ಸಂತೋಷ. ಇಲ್ಲಿ ಒಂದು ವಿಶೇಷವಾದ ಗಮನ ನಾವು ಸಮಾಜ, ದೇಶ, ರಾಷ್ಟ್ರ ಗಮನಿಸಬೇಕು. ಏಕೆಂದರೆ ಸಾವಿರಾರು ವರ್ಷಗಳಿಂದ, ಶತಮಾನಗಳಿಂದ ಯಾರನ್ನು ನಾವು ದೂರಿಟ್ವಿ, ಯಾರನ್ನವರ ದೂರ ತಳ್ಳಿದ್ವಿ, ಯಾರು ಯಾವುದಕ್ಕೂ ಯೋಗ್ಯರಲ್ಲ ಅಂದ್ಕೊಂಡ್ವಿ, ಅಂಥ ಸಮಾಜದ ಬಂದಂಥ ವ್ಯಕ್ತಿ ಇವತ್ತು ಬಹಳ ದೊಡ್ಡ ಕೆಲಸ ಮಾಡಿ ಸಮಾಜದ ಮುಂಚೂಣಿ ಬಂದಿದ್ದಾರೆ. ಅಂದರೆ ಇದಕ್ಕೆಲ್ಲರೂ ಬೆಂತಟ್ಟಬೇಕು, ಎಲ್ಲರೂ ಆಶೀರ್ವಾದ ಮಾಡಬೇಕು, ಹಾರೈಸಬೇಕು. ಇವತ್ತು ತುಳಿದಂಥ ಸಮಾಜ ಮೇಲೆ ಎದ್ದು ಬಂದರು. ನಾವು ಬಲ್ಲೆವು, ನಾವು ನಾಡಬಲ್ಲೆವು, ಆಳಬಲ್ಲೆವು, ಬದುಕಬಲ್ಲೆವು, ಎಲ್ಲ ರಂಗದಲ್ಲಿ ನಿಂತು ನಾವು ಶ್ರಮಿಸ್ತೀವಿ ಅಂತೇಳಿ ಇವತ್ತು ಕಲಾ ಪ್ರಪಂಚದಲ್ಲಿ ನಮ್ಮ ಮೂರ್ತಿ ಅವರ ಸಂಗಡಿಗರು ನಿಂತು ಮಾಡಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ, ಅಮೋಘವಾಗಿರ್ತಕ್ಕಂಥದ್ದು. ಬುದ್ಧಿಯುಳ್ಳವರು ಮಾಡೋದು ದೊಡ್ಡದಲ್ಲ, ಜ್ಞಾನಿಗಳು ಮಾಡೋದು ದೊಡ್ಡದಲ್ಲ, ವಂಶಪಾರ ಬಂದಂಥ ಪರಂಪರೆಗಳು ಮಾಡೋರು ಬಂದದ್ದಲ್ಲ. ನಿರಕ್ಷರ ಕುಕ್ಷಗಳಾಗಿ ತುಳಿತಕ್ಕೆ ಒಳಪಟ್ಟು ಕೂಲಿ ನಾಲಿ ಮಾಡಿ ದುಡಿದು ಎಲ್ಲರನ್ನೂ ಜೀವಿಸ್ತಕ್ಕಂಥ ಒಂದು ಸಮಾಜ ಇವತ್ತು ತಲೆಯಂತು ನಿಂತು ಈ ಸಮಾಜದಲ್ಲಿ, ಈ ರಂಗದಲ್ಲಿ ನಾವು ಬದುಕ್ತೀವಿ, ತೋರಿಸ್ತೀವಿ ಅಂತೇಳಿ ಮಾಡಿದ್ರಲ್ಲ, ಭಾಳ ಖುಷಿಯಾಯಿತು. ನಾನು ನೋಡಿದೆ, ಏನಪ್ಪ ಅವಾಗ ಹೆಂಗಿದ್ದೆ, ಈಗ ಹೆಂಗಿದ್ದೆ ಅಂತೇಳಿ. ಅವನಲ್ಲಿ ಕಲೆ ಮೇಳೈಸಿದೆ. ಆ ಹೆಣ್ಣುಮಗಳು ಭಾಳ ತುಂಬ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು. ಇದು ಚೆನ್ನಾಗಿ ಆಗಬೇಕು, ಜನ ಪ್ರೋತ್ಸಾಹಿಸಬೇಕು, ಇದು ಸಮಾಜ ಒಪ್ಪಬೇಕು. ಇಂತಹ ಸಮಾಜದಲ್ಲಿ ಇದು ಬೆಳೀಲಿ, ಬಾಳಿ ತಾರಿಸಿ ಮೂರ್ತಿಯ ಮತ್ತು ಅವರ ಸಂಗಡಿಗರು, ಚಲನಚಿತ್ರರು ಮಾಡಿರ್ತಕ್ಕಂಥ ಕಾರ್ಯ ಅಮೋಘವಾಗಲಿ, ಇದು ಹೆಚ್ಚು ಓಡಲಿ, ಎಲ್ಲ ಕಡೆ ನಾಡಿ ಜನವನ್ನು ಗೆಲ್ಲಿ ಅಂತೇಳಿ ಹೃದಯದ ಆಶೀರ್ವದಿಸಿ ಇದು ಬಿಡುಗಡೆ ಮಾಡ್ತಾ ಇದ್ದೇವೆ. ವೇದಿಕೆಯ ಮೇಲೆ ಇರ್ತಕ್ಕಂಥ ನನ್ನ ಗುರುಗಳು, ನನ್ನ ದೈವಕ್ಕೆ ಸಮಾನರಾದ ಪೂಜ್ಯರಾದ ಗುರುಗಳಿಗೆ ನನ್ನ ಅಭಿನಂದನೆಗಳು. ನಾನು ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಹೋಗಿ ಕೇಳಿದಾಗ, ನಾನು ಬರ್ತೀನಿ ನಡೆಯು ಅಂತೇಳಿ ನನಗೆ ಆಶೀರ್ವಾದ ಮಾಡಿದ್ರು. ಇವತ್ತು ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನನ್ನ ಗುರುಗಳು ಬಂದು ನನಗೆ ಆಶೀರ್ವಾದ ಮಾಡಿರೋದ್ರಿಂದ ನನಗೆ ಅತ್ಯಂತ ಸಂತೋಷವಾಗ್ತಾಯಿದೆ. ಈ ಸಿಂಹಪುರಿಯ ಸಿಂಹ ಎಂಬ ಸಿನಿಮಾ ನಾವು ಒಂದು ಹಿಂದಿನ ಚರಿತ್ರೆಯನ್ನು ಆಧರಿಸಿ ನಾವು ಈ ಸಿನಿಮಾ ಮಾಡಿದ್ವಿ. ಏಕೆಂದರೆ ನಮ್ಮ ಮನೆ ದೇವರ ಒಂದು ಇತಿಹಾಸವನ್ನು ಹಿಡ್ಕೊಂಡು ಆಕೆಯ 1200 ವರ್ಷಗಳ ಹಿಂದಿನ ಒಂದು ಆಧಾರಿತ ಕಥೆಯನ್ನು ಇಟ್ಕೊಂಡು ಈ ಸಿನಿಮಾನ ಮಾಡಬೇಕಂತೇಳಿ. ಯಾಕಪ್ಪ ಅಂದರೆ, ನನ್ನ ತಾಯಿಯನ್ನು ಎಲ್ಲೋ ಒಂದು ಕಡೆ ನಾನು ಪ್ರತಿಷ್ಠಾಪನೆ ಮಾಡಿದೆ. ಆ ತಾಯಿನ ಸಾವಿರಾರು ಕಣ್ಣುಗಳು ನೋಡಬೇಕಂತ ನನ್ನ ಆಸೆ ಇತ್ತು. ಹಾಗಾಗಿ ನಾಯಕ ನಟನಾಗಿ ನಾನೇ ಮಾಡಬೇಕಾಯಿತು. ಈ ಚಿತ್ರ ನನ್ನ ಗುರುಗಳಿಂದ ಇದು ಇವತ್ತು ಲಾಂಚ್ ಆಗ್ತಾ ಇರೋದು ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನನ್ನ ಆಸೆಯಂತೆ ನನ್ನ ತಾಯಿಯನ್ನು ನೂರಾರಲ್ಲ ಸಾವಿರಾರು ಕಣ್ಣುಗಳು ಅಮ್ಮನ್ನು ನೋಡಿ ನಮಗೆಲ್ಲ ಆಶೀರ್ವಾದ ಮಾಡಬೇಕು. ಇಡೀ ಕರ್ನಾಟಕ ಜನತೆ ನಮ್ಮ ಸಿನಿಮಾವನ್ನು ನೋಡಿ, ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಈ ಸಿನಿಮಾವನ್ನು ನೋಡ್ಬೋದು. ನೋಡಿ ಒಂದು ಪೌರಾಣಿಕ ಒಂದು ಇತಿಹಾಸ, ಆವತ್ತಿನ ರಾಜ, ಇದರ ಸಂದೇಶ ಏನಂದರೆ, ಆವಾಗ ಒಂದು ರಾಜ ಇರ್ತಾನೆ. ಆ ರಾಜ ಅವ್ರ ಹತ್ರ ಇದ್ದಂಥ ಮಂತ್ರಿ ಕುತಂತ್ರಕ್ಕೆ ಬಲಿಯಾಗಿ ಅವರು ಸತ್ತೋಗ್ತಾರೆ. ಸತ್ತೋದಾಗ ಅವನ ಸಂಪತ್ತು ಅವನಿಗೆ ಸಿಗಬೇಕನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರ ಆಶೀರ್ವಾದ, ನನ್ನ ಗುರುಗಳ ಆಶೀರ್ವಾದ ಅಂತೂ ನನಗೆ ಸಿಕ್ತು.
ತಮ್ಮೆಲ್ಲರ ಆಶೀರ್ವಾದ ನನಗೆ ಸಿಗಬೇಕು. ಇಡೀ ಕರ್ನಾಟಕ ಜನತೆ ನನ್ನ ಈ ಸಿಂಹಪುರಿಯ ಸಿಂಹವನ್ನು ನೋಡಿ ನನ್ನ ತಾಯಿಯನ್ನು, ನನ್ನ ಗುರುಗಳನ್ನು ಕಣ್ತುಂಬಿಸ್ಕೋಬೇಕಂತೇಳಿ ನಾನು ಮತ್ತೊಮ್ಮೆ ನನ್ನ ಗುರುಗಳ ಪಾದಕ್ಕೆ ವಂದಿಸುತ್ತಾ, ಅವರು ಬಂದು ನನಗೆ ಆಶೀರ್ವಾದ ಮಾಡಿದ್ರಲ್ಲ, ಅದಕ್ಕೋಸ್ಕರ ತುಂಬ ಹೃದಯದಿಂದ ನಾನು ಅವರನ್ನು ಅಭಿನಂದಿಸ್ತೇನೆ. ನನ್ನ ಹೃದಯದಲ್ಲಿ ನನ್ನ ಗುರುಗಳು ಎಷ್ಟೊಂದು ನಾನು ಆಳವಾಗಿ ಪ್ರೀತಿಸ್ತೀನಿ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಹೆಚ್ಚಾಗಿ ನಾನು ಮಾತಾಡೋಲ್ಲ. ನನ್ನ ಗುರುಗಳು ಬಂದಿದ್ದು ನನಗೆ ತುಂಬ ಸಂತೋಷ ಆಗೈತೆ. ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಸಿನಿಮಾನ ಎಲ್ಲರೂ ನೋಡಿ ಆನಂದಿಸಿ ಪ್ರೋತ್ಸಾಹಿಸಿ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಗುರುಗಳೇ, ನಮ್ಮ ಆಹ್ವಾನಕ್ಕೆ ನೀವು ಗೌರವ ಕೊಟ್ಟು ಇಷ್ಟು ದೂರ ಬಂದಿದ್ದೀರಾ. ನಮ್ಮ ಚಿತ್ರಕ್ಕೆ, ನಮ್ಮ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರಾ. ನಿಮಗೆ ನಮ್ಮ ಚಿತ್ರತಂಡದಿಂದ ತುಂಬ ಹೃದಯದ ಅಭಿನಂದನೆಗಳು. ತುಂಬ ಖುಷಿ ಆಗ್ತದೆ, ಯಾಕಂದ್ರೆ ಸಿಂಹಪುರಿಯ ಸಿಂಹ ಬಂದು ಆಲ್ಮೋಸ್ಟ್ 1 ಡಿಕೇಡ್ ಆಯಿತು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಬಜೆಟ್ಟು ನಿಮಗೆ ಟ್ರೈಲರಲ್ಲಾಗಲಿ ಸಾಂಗ್ಸಲ್ಲಾಗಲಿ ಎದ್ದು ಕಾಣಿಸ್ತಾ ಇದೆ. ತುಂಬಾ ತುಂಬಾ ರೆಸ್ಟ್ರಿಕ್ಷನ್ಸ್, ಸ್ವಲ್ಪ ತುಂಬಾ ರೆಸ್ಟ್ರಿಕ್ಷನ್ಸ್ ಬಂತು, ತುಂಬಾ ಪ್ರಾಬ್ಲಮ್ಸ್ ಆಯ್ತು ನಮ್ಮ ಪ್ರೊಡ್ಯೂಸರ್ಗೆ. ಈ ಸಿನಿಮಾ ಮುಂಚೆ ಶುರು ಮಾಡಿದಾಗ ಬಜೆಟ್ ಶೂಟಪ್ ಆಯ್ತು. ನಾನು ಒಬ್ಳು ನಿರ್ಮಾಪಕಿ ಹಾಗೆ ನಟಿ ಆಗಿರೋದ್ರಿಂದ ನನಗೆ ನಿರ್ಮಾಪಕಿ ಆದ್ಮೇಲೆ ಗೊತ್ತಾಯ್ತು ಬಜೆಟ್ ಅಂದ್ರೆ ಏನು ಸಿನಿಮಾ ಅದು ಅಂತ ಹೇಳ್ಬಿಟ್ಟು. ಬಜೆಟ್ ಶೂಟಪ್ ಆಯ್ತು. 10 ರೂಪಾಯಿ ಇರೋ ಕಡೆ 100 ರೂಪಾಯಿ ಆಯ್ತು. ಆದ್ರೂ ಆ ಮನುಷ್ಯ ಬಿಡ್ಲಿಲ್ಲ. ಅವ್ರು ಒಂದು ಮಾತು ಹೇಳಿದ್ರು, ನಾನು ಯಾಕೆ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದೀನಿ ಅಂತ ಹೇಳಿ. ಅವರು ಆ ದೇವಿನ ತೋರ್ಸೋದಕ್ಕೆ, ಆ ತಾಯಿನ ತೋರ್ಸೋದಕ್ಕೆ ಅವ್ರಿಗೆ ಅದೇನೋ ಹೇಳ್ತಾರೆ, ಕೇಳಕ್ ಹೋದಾಗ ಅವರೇ ನಾಯಕ ನಟನಾಗಿ ಅಭಿನಯಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಒಂದು ಇಂಟಿಮೇಷನ್ ಬಂತು ದೇವ್ರ ಕಡೆಯಿಂದ. ಸೊ ಹಾಗಾಗಿ ಆ ರೀಸನ್ಗೆ ಅವರೇ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಸೊ ಇಷ್ಟೆಲ್ಲ ಕಷ್ಟಗಳ ಮುಖಾಂತರನು ಅವರು ಇವತ್ತು ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ ತುಂಬಾ ವರ್ಷಗಳಾದ್ಮೇಲೆ. ಇದು ತುಂಬಾ ಖುಷಿ ತರುವಂತ ವಿಷಯ. ಅದಕ್ಕೆಲ್ಲ ನಮ್ಮ ಸಪೋರ್ಟ್ ಆಗ್ಲಿ, ನಿಮ್ಮ ಸಪೋರ್ಟ್ ಆಗ್ಲಿ ಬೇಕೇ ಬೇಕು. ಆಮೇಲೆ ನನಗೆ ತುಂಬಾ ಜನ ಫೋನ್ ಮಾಡ್ತಿದ್ರು, ಮೆಸೇಜಸ್ ಮಾಡ್ತಾ ಇದ್ರು, ಮೇಡಮ್ ಏನ್ ಮೇಡಮ್ ನೀವು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದಿರಾ, ಏನು ಯಾಕೆ ಅಂತೆಲ್ಲ ಕೇಳ್ತಾ ಇದ್ರು. ಸರ್, 15 ವರ್ಷ ಆಯ್ತು ನಾನು ಇಂಡಸ್ಟ್ರಿ ಬಂದು. ನಾನು ಹಸ್ವಿರ ಕಲಾವಿದೆ. ನಾನು ದಯವಿಟ್ಟು ಇದನ್ನ ಫೋಕಸ್ ಮಾಡಿ ನೋಡ್ಕೊಳ್ಳಿ. ನಾನು ತುಂಬಾ ಹಸ್ವಿರ ಕಲಾವಿದೆ. 15 ವರ್ಷ ಆದ್ರೂ ನನಗೆ ಒಂದು ಬ್ರೇಕು ಇಂಡಸ್ಟ್ರಿ ಸಿಕ್ಕಿಲ್ಲ. ನನಗೆ ಅಂತ ಬರೋ ಸಿನಿಮಾಗಳನ್ನ ನಾನು ಯಾವ್ದು ತಳ್ಳಲ್ಲ ಸರ್. ಯಾಕಂದ್ರೆ ಹಸ್ವಿರ ಕಲಾವಿದೆಗೆ ಚಿತ್ರಾನ್ನ ಕೊಟ್ಟರು ಸರಿ, ಬಿರಿಯಾನಿ ಕೊಟ್ರೆ ಇನ್ನೂ ಖುಷಿ, ಹೊಟ್ಟೆ ತುಂಬಾ ತಿಂತೀನಿ. ಯಾವ ಸಿನಿಮಾಗಳು ಬಂದ್ರು ಒಂದು ಬಜೆಟ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲಾಂದ್ರೆ ಡೇಟ್ಸ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಹೊಸಬ್ರಿಗೆ ಸಿನಿಮಾ ಮಾಡೋದೇ ಗೊತ್ತಿರಲ್ಲ. ಸೊ ಇಷ್ಟೆಲ್ಲ ಒಂದು ಪ್ರಾಬ್ಲಮ್ಸ್ ಇದ್ರು ನಾನು ಸಾಲ್ವ್ ಮಾಡ್ಕೊಂಡು ನಾನು ಸಿನಿಮಾ ಮಾಡ್ತೀನಿ ಅಂತ ಕಲಾವಿದೆ ನಾನು. ಸೊ ಆ ಒಂದು ಮೈಂಡ್ ಸೆಟ್ ಇರಬೇಕಾದ್ರೆ ನನಗೆ ಸಿಕ್ಕಿ ಸಿನಿಮಾ ಸಿಂಹಪುರಿಯ ಸಿಂಹ. ನಾನು ಓಕೆ ಅಂದೆ, ಸರ್ ಐ ಡೂ ಇಟ್. ನಾನೊಬ್ಳು ಕಲಾವಿದೆ, ನಾನು ಅವ್ರ ಜೊತೆ ಮಾಡಲ್ಲ, ಇವ್ರ ಜೊತೆ ಮಾಡಲ್ಲ, ಆ ಪಾತ್ರ ಮಾಡಲ್ಲ, ಈ ಪಾತ್ರ ಮಾಡಲ್ಲ ಅಂತ ಹೇಳಿದ್ರೆ ನಾನು ಕಲಾವಿದೆ ಆಗಕ್ಕೆ ಲಾಯಕ್ಕೆ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಆಕ್ಟ್ರೆಸ್ ಆಗಕ್ಕೆ ಲಾಯಕ್ಕಿಲ್ಲ. ಅಂಡ್ ಹೇಳ್ಬೇಕು ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಅನ್ನದಾತರು, ನಾನು ಇಷ್ಟು ಸಿನಿಮಾಗಳಲ್ಲಿ 27 ಸಿನಿಮಾ ಮಾಡಿದ್ದೀನಿ. ಇಷ್ಟು ಸಿನಿಮಾದಲ್ಲಿ ನಾನು ಏನ್ ಪೇಮೆಂಟ್ ತಗೊಂಡು ಇದೊಂದೇ ಸಿನಿಮಾದಲ್ಲಿ ಆ ಪೇಮೆಂಟ್ ಅವ್ರು ನನಗೆ ಕೊಟ್ರು. 4-5 ಸಿನಿಮಾ ಪೇಮೆಂಟ್ ಇದೊಂದು ಸಿನಿಮಾದಲ್ಲಿ ನನಗೆ ಕೊಟ್ರು. ಆಕ್ಚುಲಿ ಅಲ್ಲ, ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ಕನ್ವಿನ್ಸ್ ಮಾಡಿದ್ರು ಅಂತಲ್ಲ, ಹೇಳ್ತಾ ಇರೋದು. ಯಾಕಂದ್ರೆ ಆ ಟೈಮಲ್ಲಿ ಆ ಕಷ್ಟದಲ್ಲಿ ಅವ್ರು ನಮಗೆ ಸಹಾಯ ಮಾಡಿದ್ರು. ಸೊ ಇದೊಂದು ಕ್ಲಾರಿಟಿ ಕೊಡ್ತೀನಿ. ಯಾಕಂದ್ರೆ ನಂಗೆ ತುಂಬಾ ಟ್ರೋಲ್ಸ್ ಬರ್ತಿದೆ, ಸಿಕ್ಕಾಪಟ್ಟೆ ಟ್ರೋಲ್ಸ್ ಆಗಿ ಎಲ್ಲ ಮೆಸೇಜಸ್ ಆಗಿ ಬರ್ತಿದೆ. ಎಲ್ಲೋ ಒಂದ್ ಕಡೆ ಭರವಸೆ ಸರ್, ಏನಂತ ಹೇಳಿದ್ರೆ ಯಾವ್ದಾದ್ರೂ ಒಂದು ಸಿನಿಮಾ ನನಗೆ ಯಾವ ರೀತಿಯಿಂದ ನಾನು ಬ್ರೇಕ್ ಕೊಡಬಹುದಾ, ಒಂದು ರಾಜಾಹುಲಿ ತರ, ಒಂದು ಶಕ್ತಿ ತರ, ಒಂದು ರಾಗಿಣಿ IPS ತರ, ಇದರ ಒಂದು ನನಗೆ ಬ್ರೇಕ್ ಸಿಗ್ಬಹುದು ಅನ್ನೋ ಒಂದು ಚಿಕ್ಕ ಕನಸು ನನಗಷ್ಟೇ. ಅದೇ ರೀಸನ್ ಇಂದ ನಾನು ಬರ ಯಾವ ಸಿನಿಮಾನು ಬಿಡಲ್ಲ. ಸೆಕೆಂಡ್ ಥಿಂಗ್, ಫೈನಲ್ ಥಿಂಗ್, ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ರೀಸೆಂಟ್ ಆಗಿ ರಾಜ್ವಿ ಶೆಟ್ಟಿ ಸರ್ ಒಂದು ಮಾತು ಹೇಳಿದ್ರು, ಸಿನಿಮಾಗೆ ಬೇಕಾಗಿರೋದು ಕಂಟೆಂಟ್, ಆಕಾರ ಆಗ್ಲಿ ವಿಕಾರ ಆಗ್ಲಿ ಅಲ್ಲ. ಆಕಾರ ವಿಕಾರ ನೋಡ್ಕೊಂಡಿದ್ರೆ ಇವತ್ತು ತಿಥಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡಿಗೆ ಸೇರ್ತಾ ಇರ್ಲಿಲ್ಲ, ಒಂದು ಮೊಟ್ಟೆ ಕತೆ ಲೆಜೆಂಡ್ ಆಗ್ತಾ ಇರ್ಲಿಲ್ಲ. ಸೊ ಅದನ್ನ ನಂಬಿರೋ ಕಲಾವಿದೆ ನಾನು. ಸೊ ಎಲ್ಲಾ ಕಲಾವಿದ್ರಿಗೂ ಅದನ್ನೇ ಹೇಳ್ತೀನಿ, ಅದೆಲ್ಲ ಟ್ರೋಲ್ ಪೇಜಸ್ಗೂ ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ಸರ್ ನೆಕ್ಸ್ಟ್ ಸಿನಿಮಾನು ಅಷ್ಟೇ, ಯಾರ ಜೊತೆ ಅಭಿನಯಿಸು ಅಂದ್ರೆ ಅಭಿನಯಿಸ್ತೀನಿ, ಯಾವ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಸರ್. ನನ್ಗೆ ಐ ಆಮ್ ಲುಕಿಂಗ್ ಫಾರ್ ದ ಹೋಪ್ಸ್ ಅಂಡ್ ಬೆಸ್ಟ್ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಇದಾರಲ್ಲ ನಮ್ಮ ಸರ್, ಅವ್ರು ನೋಡಕ್ಕಷ್ಟೇ ದೈತ್ಯ. ಅವ್ರ ಮಗು, ಅವ್ರ ಮಾತು, ಅವ್ರ ನಡವಳಿಕೆ, ಅವ್ರ ಮಗುವಿನಂತ ಮನ್ಸಿರೋ ವ್ಯಕ್ತಿ. ಆಕ್ಚುಲಿ ಒಬ್ರಿಗೂ ಕೆಟ್ಟದ್ ಬಯಸಿಲ್ಲ. ಅವ್ರ ಪ್ರೊಡಕ್ಷನ್ ಅಲ್ಲಿ ನಾವು ಏನ್ ಊಟ ಮಾಡ್ಬೇಕು ಅನ್ನೋದು ನಮ್ಗೆ ಕನ್ಫ್ಯೂಸ್ ಆಗ್ತಿತ್ತು. ಯಾಕಂದ್ರೆ ಅಷ್ಟು ತರದ ಅಡಿಗೆ ಮಾಡಿಸ್ತಿದ್ರು.
ನಾವು ಹೆಣ್ಮಕ್ಳು ಬಂದಿದೀವಿ ಅಂತ ಹೇಳಿ ಅವ್ರ ಮನೆ ಮಕ್ಳ ತರನೇ ನಮ್ಮನ್ನ ಕರ್ಕೊಂಡೋಗಿ ಕರ್ಕೊಂಡ್ ಬರ್ತಿದ್ರು ಮ್ಯಾಮ್. ನಮಗೆ ಒಂದು ಟೈಮಲ್ಲೂ ನನಗೆ ಎಲ್ಲೋ ಒಂದ್ ಕಡೆ ನಾನು ಹೀರೋಯಿನ್ ಅನ್ನೋ ಫೀಲ್ ಬಂದಿಲ್ಲ, ಅವ್ರ ಮನೆ ಮಗಳು ಅನ್ನೋ ಫೀಲಿಂಗೇ ಬಂತು. ಅಂತ ಒಳ್ಳೆ ಮನುಷ್ಯ, ಆ ಮನುಷ್ಯಂಗೆ ನಿಜವಾಗ್ಲೂ ಹೇಳ್ತೀನಿ ಒಳ್ಳೇದಾಗ್ಬೇಕು. ಯಾಕಂದ್ರೆ ಈ ಸಿನಿಮಾ ಚೆನ್ನಾಗಾಯ್ತು ಅಂತಂದ್ರೆ ಆ ಮನುಷ್ಯ ಇನ್ನೊಂದು 100 ಜನಕ್ಕೆ ಅನ್ನ ಕೊಡ್ತಾರೆ. ನಮ್ಮ ಅನ್ನದಾತರು, ನಾವೆಲ್ಲ ಬದುಕಿರೋದೇ ಪ್ರೊಡ್ಯೂಸರ್ಸ್ ಕಡೆಯಿಂದ. ಓಕೆ, ಅವ್ರಿಗೆ ಒಳ್ಳೇದಾಗ್ಬೇಕು ಸರ್. ದಯವಿಟ್ಟು ಸಿನಿಮಾ ನೋಡಿ. ಪ್ರೆಸ್ ಮೀಡಿಯಾ ಈಸ್ ಅ ವೆರಿ ಕ್ರೌನ್ ಆಫ್ ದ ಮೂವಿ. ನಾನು ಎಲ್ಲ ಇದ್ರಲ್ಲೂ ಅದನ್ನೇ ಹೇಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ನನಗೂ ಮತ್ತು ನಮ್ಮ ಇಡೀ ಸಿಂಹಾಪುರಿಯ ಸಿಂಹ ಚಿತ್ರತಂಡಕ್ಕೂ ಸಪೋರ್ಟ್ ಮಾಡಿ. ನಮಸ್ತೆ. ಯಾವುದು ಸರ್? ಯಾವುದು ಮ್ಯಾಮ್? ರಿಲೀಸ್ ಆಗಿರೋದು ಇದುವರೆಗೂ ಒಂದು 16 ಮೂವೀಸ್ ರಿಲೀಸ್ ಆಗಿದೆ ಮ್ಯಾಮ್. ಗವಿಪುರ ಶಕ್ತಿ, ರಾಗಿಣಿ IPS, ಕ್ರೇಜಿ ಲೋಕ, ರಾಜಾಹುಲಿ, ನವರಂಗಿ, ಆದಿ ಪರಾಶಕ್ತಿ, ರೀಸೆಂಟ್ ಆಗಿ ಹಕ್ಕೋರ, ಹಲೋ ಮಾಮ, ಮಳೆ ನಿಲ್ಲುವವರೆಗೂ, ತಮಿಳಲ್ಲಿ ಸೋಕು ಸುಂದರಂ, ಈಸನ್, ಸುಂದರ ಪಾಂಡ್ಯನ್, ಇನ್ನೂ ಇದೆ ಮ್ಯಾಮ್ ಲಿಸ್ಟಲ್ಲಿ. ಯಾವ್ದ್ರಲ್ಲಿ? ಇದ್ರಲ್ಲಿ ಹೀರೋಯಿನ್ ಮ್ಯಾಮ್, ನಾನು ನಾಯಕ ನಟಿ. ನಂದು 2 ಶೇಡ್ಸ್ ಬರುತ್ತೆ. ಒಂದು ಹಿಸ್ಟಾರಿಕಲ್ ಅಲ್ಲಿ ಬರುತ್ತೆ ಮ್ಯಾಮ್, ಫ್ಲಾಶ್ ಬ್ಯಾಕ್ ಅಲ್ಲಿ ಹಿಸ್ಟಾರಿಕಲ್ ಅಲ್ಲಿ ಬರುತ್ತೆ. ಪ್ರೆಸೆಂಟ್ ಆರ್ಕಿಯಾಲಜಿಸ್ಟ್ ಪಾತ್ರ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಈ ಪಾತ್ರದಿಂದಲೇ ಸಿನಿಮಾ ಕತೆ ಶುರುವಾಗೋದು. ಅವಳು ಆ ಒಂದು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಜಾಸ್ತಿ. ಆ ಒಂದು ಜಾಗನ ಹುಡುಕೊಂಡು ಹೋಗ್ತಾಳೆ. ಆಕ್ಚುಲಿ ಸಿನ್ಸ್ ಶೀಸ್ ಆರ್ಕಿಯಾಲಜಿಸ್ಟ್ಗೆ ಗೊತ್ತಿರುತ್ತೆ ಆಕ್ಚುಲಿ ಹೇಗೆ ಏನು ಅಂತ ಹೇಳ್ಬಿಟ್ಟು ಅವರು ಈ ಒಂದು ಪಾತ್ರ ಮಿಕ್ಕಿದ ಪಾತ್ರಗಳನ್ನ ಲೀಡ್ ಮಾಡುತ್ತೆ ಮ್ಯಾಮ್ ಕತೆ ಆ ಥರ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಎನಿ ಕ್ವಶನ್ಸ್ ಮ್ಯಾಮ್? ಓಕೆ, ಥ್ಯಾಂಕ್ ಯು.